ನಿನ್ನೆ ಮಧ್ಯಾಹ್ನಕ್ಕೆ ಏನು ಹೇಳ್ತೀರಿ ನಮ್ಗೆ 5,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿನಿ ಅಂತ ಹೇಳಿ ಕಮಿಷನರ್ ಸಾಹೇಬರು ಆಮೇಲೆ ತಹಸೀಲ್ದಾರ್ ಸಾಹೇಬರು ಬಂದು ಹೇಳಿದ್ರು. ಮಧ್ಯಾಹ್ನಕ್ಕೆ ಬಂದ್ ಮಾಡಿದ್ರು ಗಂಜಿ ಕೇಂದ್ರ, ಸಾಲಿನೂ ಬಂದ್ ಮಾಡಿಸಿದ್ರು. ಮಧ್ಯಾಹ್ನದ ಹೊರಗೆ ಕುಂತಿದ್ವಿ, ರಾತ್ರಿ ಆ ಶಾಲೆಗೆ ಹೋಗಿ ಮಲ್ಕೊಂಡಿದ್ವಿ. TTP ಅವರು ಬಂದು ಊಟ ಹಾಕಿದ್ರು, ಊಟ ಮಾಡಿದ್ವಿ, ರಾತ್ರಿ ಮಲ್ಕೊಂಡಿದ್ವಿ. ಮುಂಜಾನೆ ಏನೈತಿ ಇಲ್ಲೇ ಬೈಲಾಕ್ ಕುಂತೀವಿ, ಮತ್ತೆ ದಾರಿನ ಐತಿ ಹೋಗಾಕ. ಇಲ್ಲೇ ಬೈಲಾಕ್ ಕುಂತೀವಿ, ಕುಮಾರಣ್ಣ ನಾಷ್ಟ ಮಾಡಿಸಿದ. ಮತ್ತು ಜಿಲ್ಲಾಧಿಕಾರಿ ಬಂದರು, ಬಂದ ಕೆಲಸ ಇಲ್ಲಮ್ಮ ಹಾಗೆ ಹೋಗೈತಿ, ಚಾವಿ ತೆಗಿತೀವಿ ಅಲ್ಲಿ ಇರಿ, ಇನ್ನೊಂದು 4 ದಿನ ಗಂಜಿ ಕೇಂದ್ರನೂ ಚಾಲೂ ಮಾಡ್ತೀವಿ, ನಿಮ್ಗೆ ಊಟನೂ ಕೊಡ್ತೀವಿ. 4 ದಿನ ಏನೈತಿ ನಿಮ್ಮ ಶೆಡ್ ರೆಡಿ ಮಾಡ್ಕೊಂಡು ಹೋರಿ ಅಂತ ಹೇಳಿದ್ರು. ಇಷ್ಟಂತೂ ಆಗಿತ್ತು. ನಿಮ್ಗೆ ಏನಾಗ್ಬೇಕು ಈಗ? ನಮ್ಗೆ HK ಪಾಟೀಲ್ ಅವರು ಬರ್ಬೇಕು. ನಮ್ದು ಉದ್ದೇಶ HK ಪಾಟೀಲ್ ಅವರು ಇಲ್ಲಿಗೆ ಬಂದು ನಮ್ಗೆ ಭೇಟಿ ಆಗಬೇಕು. ನಮ್ದು ಏನು ಅನ್ನೋದು ಅವ್ರಿಗೆ ಕೇಳ್ಕೋಬೇಕು. ನಮ್ಗೆ ಒಂದು ಹಕ್ಕು ಪತ್ರ ಕೊಡಬೇಕು. ಮನೆ ಅನ್ನೋದು ಒಂದು ನಮ್ಗೆ ಮನೆ ಅವರು ಸಾಕಾರ ಮಾಡಿ ಹೋಗ್ಲಿ. ಮನೆ ಅನ್ನೋದು ನಮ್ಗೆ ನಿರ್ಮಾಣ ಮಾಡಿ ಸಹಕಾರ ಕೊಟ್ಟು ಅವ್ರು ಹೋಗ್ಲಿ. ನಮ್ಗೆ ಬೇಡಿಕೆ ಇದು, ನಮಗಿರೋ ಬೇಕಾಗಿದ್ದು ಒಂದು ಮನೆ. ನಿಮ್ಮ ಹೆಸರು?